ಜೆ ಡಬ್ಲ್ಯೂ ಮತ್ತು ಸಿ ಇ ಟಿ ನೀಟ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದ್ಯಾವುದು ಅಂದರೆ ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್ ಆ್ಯಂಡ್ ಫ್ರೀ ಬಾಡಿ ಡಯಾಗ್ರಾಮ್. ಈ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನೋ ಕಾನ್ಸೆಪ್ಟ್ ಏನಿದೆ ನಿಮಗೆ ಜೆ ಡಬ್ಲ್ಯೂ ಆ್ಯಂಡ್ ನೀಟ್ಗೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇದು ನೀವು ಕಲ್ತ್ಕೊಳ್ಳೇಬೇಕಾಗಿರುವಂಥದ್ದು. ಸೊ ಫಸ್ಟು ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್ ತಿಳ್ಕೊಳ್ಳೋದಕ್ಕೆ ಫಸ್ಟ್ ನಾನೀಗ ಒಂದು ಸರ್ಫೇಸನ್ನು ಬರ್ಕೋತಾ ಇದ್ದೀನಿ. ಈ ಸರ್ಫೇಸ್ ಮೇಲೆ ಒಂದು ಬ್ಲಾಕನ್ನು ಪ್ಲೇಸ್ ಮಾಡಿದ್ದೀನಿ. ಆ ಬ್ಲಾಕ್ಗೆ ಎಷ್ಟೋ ಮಾಸ್ ಇದೆ, ಆ ಮಾಸನ್ನು ಕ್ಯಾಪಿಟಲ್ ಎಮ್ ಅಂತ ಬರ್ದಿದ್ದೀನಿ. ಕ್ಲಿಯರ್? ನಾನೀಗ ಈ ಬ್ಲಾಕ್ ಮೇಲೆ ಪಾಸಿಟಿವ್ ಎಕ್ಸ್ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಆ ಅಪ್ಲೈ ಮಾಡಿರೋ ಫೋರ್ಸನ್ನು F1 ಅಂತ ಹೇಳಿ. ಕ್ಲಿಯರ್? ಆ್ಯಂಡ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಕಡೆಗೆ ಎಷ್ಟು ಫೋರ್ಸನ್ನು ಅಪ್ಲೈ ಮಾಡಿದ್ದೀನೋ ಅಷ್ಟೇ ಫೋರ್ಸನ್ನು ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಕಡೆಗೂ ಅಪ್ಲೈ ಮಾಡಿದ್ದೀನಿ. ಅದನ್ನು F2 ಅಂತ ಹೇಳಿದೆ. ಅಂದರೆ ಬಾಡಿ ಏನಾಗಿರುತ್ತೆ ರೆಸ್ಟಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗಲಿ ಅಂತ F1ನಲ್ಲಿ ಇರೋ ಫೋರ್ಸನ್ನು 5 ನ್ಯೂಟನ್ ಅಂತ ಇರುತ್ತೆ. F2ನಲ್ಲಿರೋ ಫೋರ್ಸ್ ಕೂಡ ಎಷ್ಟಾಗಿರುತ್ತೆ ಅಂದರೆ 5 ನ್ಯೂಟನ್ ಅಷ್ಟೇ ಇರುತ್ತೆ. ಕ್ಲಿಯರ್? ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ ನಾನು ಇದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಕಡೆಗೆ ಅಪ್ಲೈ ಮಾಡ್ತಾ ಇರೋ ಫೋರ್ಸು, ಇದು ನೆಗೆಟಿವ್ ಡೈರೆಕ್ಷನ್ ಕಡೆಗೆ ಅಪ್ಲೈ ಮಾಡ್ತಾ ಇರೋ ಫೋರ್ಸ್, ಇದು ನೆಗೆಟಿವ್ ಡೈರೆಕ್ಷನ್ ಕಡೆಗೆ ಅಪ್ಲೈ ಮಾಡ್ತಾ ಇರೋ ಫೋರ್ಸ್. ನೋಡಿ, ಎರಡು ಕಡೆಗೂ ನಾನು 5 ನ್ಯೂಟನ್ ಆಫ್ ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ಈಗ ಆಬ್ಜೆಕ್ಟ್ ಏನಾದರೂ ಮೂವ್ ಆಗ್ತಿದೆಯಾ? ಇಲ್ಲ. ಅಥವಾ ಹಿಂಗೇನಾದರೂ ಇಲ್ಲಿ ಬರೀ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಕಡೆಗೆ ಮಾತ್ರ ಫೋರ್ಸನ್ನು ಒಂದು 5 ನ್ಯೂಟನ್ ಆಫ್ ಫೋರ್ಸ್ ಅಪ್ಲೈ ಮಾಡಿದ್ರೆ ಬಾಡಿ ವಿಲ್ ಮೂವ್. ಅಥವಾ ಬಾಡಿನ ಇಟ್ಕೊಂಡು ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಕಡೆಗೆ ಏನಾದರೂ ನಾನು ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಬಾಡಿ ವಿಲ್ ಮೂವ್. ಬಟ್ ಎರಡೂ ಕಡೆಯಿಂದ ನಾನು 5 ನ್ಯೂಟನ್ ಆಫ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ಬಾಡಿ ಈಸ್ ನಾಟ್ ಮೂವಿಂಗ್. If the body is not moving under the action of a force, then that type of force is nothing but equilibrium of a force. Clear? ಅಂದರೆ ಈಗ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇರೋ ಫೋರ್ಸ್ ಏನಾಗಿದೆ, ಸಮ್ ಆಫ್ ಎಕ್ಸ್ ಡೈರೆಕ್ಷನ್ ಇರೋ ಫೋರ್ಸ್ ಏನಾಗಿದೆ, 0 ಆಗಿದೆ. ಅಂದರೆ ಸಮ್ ಆಫ್ ಎಕ್ಸ್ ಡೈರೆಕ್ಷನ್ ಆಫ್ ಫೋರ್ಸ್ ಇಸ್ 0. ಕ್ಲಿಯರ್? ಅಥವಾ F1 ಮೈನಸ್ F2 ಇಸ್ ಈಕ್ವಲ್ ಟು 0 ಬರೀಬೋದಾ? ಅಥವಾ F1 ಇಸ್ ಈಕ್ವಲ್ ಟು F2. F1 ಎಷ್ಟಿದೆಯೋ F2 ಅಷ್ಟೇ ಇದೆ. ಅಥವಾ ಇದು ರೈಟ್ ಸೈಡ್ ಫೋರ್ಸ್ ಆ್ಯಂಡ್ ಇದು ಲೆಫ್ಟ್ ಸೈಡ್ ಫೋರ್ಸ್ ಅಂದಮೇಲೆ R ಇಸ್ ಈಕ್ವಲ್ ಟು ಎಲ್ಲ ಬರೀಬೋದಾ? ನಿಮಗೆ ಮುಂದೆ ಗೊತ್ತಾಗಲಿ ಅಂತ, ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ರೈಟ್ ಸೈಡ್ ಫೋರ್ಸ್ ಇಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಫೋರ್ಸ್ ಅಂತ ಬರ್ಕೊಂಡು. ಈಗ ಇದು ರೈಟ್ ಸೈಡ್ ಫೋರ್ಸ್ ಆ್ಯಂಡ್ ಲೆಫ್ಟ್ ಸೈಡ್ ಫೋರ್ಸ್ ಆಯಿತು. ಅಲಾಂಗ್ ವೈ ಡೈರೆಕ್ಷನ್ ಅಂದರೆ F3 ಅಪ್ವರ್ಡ್ ಫೋರ್ಸ್. ಅಪ್ವರ್ಡ್ ಫೋರ್ಸ್ ಎಷ್ಟಿದೆಯೋ ಇದು F4. ದಿಸ್ ಇಸ್ ಯುವರ್ ಡೌನ್ವರ್ಡ್ ಫೋರ್ಸ್. ಅಲಾಂಗ್ ವೈ ಡೈರೆಕ್ಷನ್ ಅಲ್ಲೂ ಕೂಡ ಸಮ್ ಆಫ್ ಫೋರ್ಸ್ ಏನಾಗಿದೆ, 0 ಆಗಿದೆ. ಆಮೇಲೆ ಸಮ್ ಆಫ್ ವೈ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ 0 ಅಂದರೆ F3 ಮೈನಸ್ F4 ಇಸ್ ಈಕ್ವಲ್ ಟು 0 ಅಂತ ಬರೀಬೋದಾ? ಅಥವಾ F3 ಇಸ್ ಈಕ್ವಲ್ ಟು F4. ಬರೀ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ವರ್ಡ್ ಫೋರ್ಸ್ ಇಸ್ ಈಕ್ವಲ್ ಟು ಡೌನ್ವರ್ಡ್ ಫೋರ್ಸ್ ಆರ್ U ಇಸ್ ಈಕ್ವಲ್ ಟು T. ಇನ್ನು ಮುಂದೆ ನೀವು U ಇಸ್ ಈಕ್ವಲ್ ಟು D ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಕ್ಲಿಯರ್? ಮೀನ್ಸ್ ನಮಗೆ ಫೈನಲಿ ಗೊತ್ತಾಗಿದ್ದೇನು, ಇಫ್ ದ ಬಾಡಿ ಈಸ್ ನಾಟ್ ಮೂವಿಂಗ್ ಅಂಡರ್ ದಿ ಎಫೆಕ್ಟ್ ಆಫ್ ದ ಫೋರ್ಸ್, ದೆನ್ ವಿ ಕ್ಯಾನ್ ಸೇ ದ ಟೈಪ್ ಆಫ್ ಫೋರ್ಸ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಅದನ್ನು ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳ್ಬೋದು. அந்த ಫೋರ್ಸ್ಗಳಿಗೆ ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್ ಅಂತ ಹೇಳ್ಬೋದು. ಇದು ಗೊತ್ತಾಯ್ತಾ? ಕ್ಲಿಯರ್? ನೆಕ್ಸ್ಟ್ ಈಗ free body diagram. Free body diagram is very important for NEET and JEE. First, simple ಆಗಿ ಅರ್ಥ ಮಾಡಿಸೋದಕ್ಕೆ ನೋಡಿ, ಒಂದು ಸರ್ಫೇಸ್ ಕನ್ಸಿಡರ್ ಮಾಡಿದ್ದೀನಿ.
ಸರ್ಫೇಸ್ ಮೇಲೆ ಒಂದು ಬ್ಲಾಕ್ ಇದೆ, ಆ ಬ್ಲಾಕ್ಗೆ ಎಷ್ಟೋ ಮಾಸ್ ಇದೆ, ಎಮ್ ಅಂತ ಬರ್ತಿದ್ದೀನಿ. ಇಲ್ಲಿ F1 ಅನ್ನೋ ಫೋರ್ಸ್ ಇದೆ ಆ್ಯಂಡ್ ಇಲ್ಲಿ F2 ಅನ್ನೋ ಫೋರ್ಸ್ ಇದೆ. ಕ್ಲಿಯರ್? ನೋಡಿ, ಈಗ ಒಂದು ಬಾಡಿ ಇದೆ, ಆ ಬಾಡಿ ಒಂದು ಸರ್ಫೇಸ್ ಮೇಲೆ ಇದೆ ಅಂದ ತಕ್ಷಣ ಒಂದು ಫೋರ್ಸು ಎಕ್ಸಾಕ್ಟ್ಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆ ಬಾಡಿ ವೆಯ್ಟ್ ಆ್ಯಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಕ್ಲಿಯರ್? ಇದು m into g is in downward direction. ಇದಕ್ಕೆ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇದ್ರದ್ದು ನಾರ್ಮಲ್ ರಿಯಾಕ್ಷನ್ ನಡೀತಾ ಇದೆ. ದಟ್ ಈಸ್ ಎನ್. ಎನ್ ಅಂದ್ರೇನು? ನಾರ್ಮಲ್ ರಿಯಾಕ್ಷನ್. Normal reaction is always perpendicular to the surface. ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ನಾರ್ಮಲ್ ಸರ್ಫೇಸ್, ನಾರ್ಮಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ. ಇದು ನೀವು ನೋಟ್ ಮಾಡಬೇಕಾಗಿರೋದು. ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್, ರೈಟ್? ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ನೋಡಿ, ಈಗ ಈ ಬಾಡಿಗೆ ಎಷ್ಟೋ ಮಾಸ್ ಇದೆ, ನಾನೇನು ಮಾಡ್ತಾ ಇದ್ದೀನಿ, ಹ್ಯಾಂಡ್ ಮೇಲೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ಬಾಡಿಗೆ ಇರೋ ಮಾಸ್ ಆ್ಯಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆಯಲ್ಲ, ನಾನು ಇದಕ್ಕೆ ಈ ಎಮ್ ಇಂಟು ಜಿಗೆ ನಾರ್ಮಲ್ ಆಗಿ ಈ ಫೋರ್ಸನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಓವರ್ಕಮ್ ಮಾಡೋದಕ್ಕೆ ಸಮ್ ಅಮೌಂಟ್ ಆಫ್ ಫೋರ್ಸನ್ನ ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಾನೇನಾದರೂ ಹ್ಯಾಂಡಿಂದ ಕೆಳಗಡೆ ಬಿಟ್ಟರೆ ನೋಡಿ, ಹ್ಯಾಂಡಿನ ಕೆಳಗಡೆ ತಂದಿದ್ದೀನಿ ಅಷ್ಟೇ, ಹ್ಯಾಂಡಿನ ಕೆಳಗಡೆ ತಂದರೆ ಡಿಸ್ಟರ್ಬ್ ಅಂದರೆ ಇಲ್ಲೇನಾಯಿತು ಅಂದರೆ ಟು ದಿ ಡೌನ್ವರ್ಡ್ ಡೈರೆಕ್ಷನಲ್ಲಿದೆ. ಎಮ್ ಇಂಟು ಜಿ ಯಾವ ಕಡೆಗಿದೆ? ಡೌನ್ವರ್ಡ್ ಡೈರೆಕ್ಷನಲ್ಲಿದೆ. ಆ್ಯಂಡ್ ನಾನು ಎಮ್ ಇಂಟು ಜಿನ ಓವರ್ಕಮ್ ಮಾಡ್ತಾ ಇದ್ದೀನಲ್ಲ, ಇದು ಅಪ್ವರ್ಡ್ ಡೈರೆಕ್ಷನಲ್ಲಿದೆ. ಅಪ್ವರ್ಡ್ ಡೈರೆಕ್ಷನ್, ದಟ್ ಈಸ್ ಅಪ್ವರ್ಡ್ ಡೈರೆಕ್ಷನ್. ದಟ್ ಈಸ್ ನಥಿಂಗ್ ಬಟ್ ಯು ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಡಿ. ಕ್ಲಿಯರ್? ಈಗ ನಿಮಗೆ ಒಂದು ಅರ್ಥ ಆಗಬೇಕು ಮೇಯ್ನಾಗಿ, ಎಲ್ಲಿ ಕಾಸ್ನ ಹಾಕೋಬೇಕು, ಎಲ್ಲಿ ಸೈನ್ ಹಾಕೋಬೇಕು, ಆ ಕಾಂಪೊನೆಂಟ್ ಆಫ್ ಫೋರ್ಸಸ್ಗಳು ಯಾವ್ದು ಅನ್ನೋದು ನಿಮಗೆ ಡೌಟ್ ಇದೆ. ಅದೇ ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿತ್ತು. ನೋಡಿ, ಇನ್ ಕೇಸ್ ಅಲಾಂಗ್ ಎಕ್ಸ್ ಡೈರೆಕ್ಷನಲ್ಲಿ ಯಾವುದಾದ್ರೂ ಫೋರ್ಸ್ ಇದ್ದರೆ ದೇರ್ ಈಸ್ ನೋ ಕಾಂಪೊನೆಂಟ್ ಆಫ್ ಫೋರ್ಸ್. ಆ್ಯಂಡ್ ಅಲಾಂಗ್ ಎಕ್ಸ್ ಡೈರೆಕ್ಷನಲ್ಲಿ ಯಾವುದಾದ್ರೂ ಫೋರ್ಸ್ಗಳಿದ್ರೆ ದೇರ್ ಈಸ್ ನೋ ಕಾಂಪೊನೆಂಟ್ ಆಫ್ ಫೋರ್ಸ್. ಬಟ್ ಇನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಯಾವುದಾದ್ರೂ ಫೋರ್ಸ್ ಇದ್ದರೆ ಅಲ್ಲಿ ಕಾಂಪೊನೆಂಟ್ ಆಫ್ ಫೋರ್ಸ್ ಇರುತ್ತೆ. ಅದರ್ ದ್ಯಾನ್ ಎಕ್ಸ್ ಆ್ಯಂಡ್ ವೈ ದೇರ್ ಈಸ್ ಎ ಕಾಂಪೊನೆಂಟ್ ಆಫ್ ಫೋರ್ಸ್. ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದರ್ ದ್ಯಾನ್ ಎಕ್ಸ್ ಆ್ಯಂಡ್ ವೈ ದೇರ್ ಈಸ್ ಎ ಕಾಂಪೊನೆಂಟ್ ಆಫ್ ಫೋರ್ಸ್. ಫಾರ್ ಎಕ್ಸಾಂಪಲ್, ಈಗ ಇನ್ ಬಿಟ್ವೀನ್ ಇಲ್ಲೆಲ್ಲೋ ಬಂದಿದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಸೇ ದಟ್ ದಿಸ್ ಈಸ್ ಎ ಫೋರ್ಸ್ F1 ಅಂದರೆ ನೋಡಿ, ಈಗ ಈ ಫೋರ್ಸ್ದು ರಿಸಲ್ಟೆಂಟು ಎರಡು ಕಾಂಪೊನೆಂಟ್ಸ್ ಅಲ್ಲಿ ಇದೆ. ಒಂದು ಎಕ್ಸ್ ಡೈರೆಕ್ಷನ್ ಇದೆ, ಇನ್ನೊಂದು ವೈ ಡೈರೆಕ್ಷನ್ ಇದೆ. ಅಂದರೆ ಇಲ್ಲಿ ಈಗ F1, ಇಫ್ ವಿ ಸೇ ದಿಸ್ ಈಸ್ ಎ ಥೀಟಾ, ಇದನ್ನ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ, ದೆನ್ F1 ಎಕ್ಸ್ ಅಲ್ಲಿರೋದು ಕಾಸ್ ಥೀಟಾ ಆ್ಯಂಡ್ ವೈ ಅಲ್ಲಿರೋದು F1 ಸೈನ್ ಥೀಟಾ. ಕ್ಲಿಯರ್? Other than x and y, there is a component of force. But along x and along y, there is no component of force. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, this is a surface and this is a body, this is x and this is y
and this is theta, means this is your F1 cos theta, and this is your F1 theta. Clear? ಅದೇ ತರ ನೋಡಿ F2 ನೋಡಿ, F2 ಬಂದ್ರೆ ನಾನು ಥೀಟಾ ಎಲ್ಲ ಇದ್ದೀನಿ ಅಂತ ಗಮನಿಸಬೇಕು. ಥೀಟಾ ಇಸ್ ಹಿಯರ್, ಥೀಟಾ ಬಂದ ತಕ್ಷಣ F2 cos theta, and along y ಅಂದ್ರೆ ಈ ಡೈರೆಕ್ಷನ್ ಇದೆ, this is F2 sin theta. ಹಿಂಗೆ ಬರ್ಬೇಕು F2 sin theta. ನಮಗೆ ನನಗೆ ತಾನೇ ಹೇಳಿದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಫೋರ್ಸ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಫ್ ಫೋರ್ಸ್, means R is equal to L. R side aliro force ಏನು F1 cos theta, that is equal to right side aliro force ಯಾವುದು F2 cos theta, and upward force is equal to downward force ಅಂದ್ರೆ U is equal to D. upward force ಏನಿದೆ N plus F1 sin theta, N plus F1 sin theta is equal to mg plus F2 sin theta, mg plus F2 sin theta. These equations are very important. ನಿಮಗೆ ಈ ತರ ಈಕ್ವೇಷನ್ ಬರ್ಗಳಾಗಿ ಬರಬೇಕು ಇನ್ನು ಮುಂದೆ. ಕ್ಲಿಯರ್? ಈಗ ನಾವೇನು ಮಾಡಿದ್ವಿ, ಸರ್ಫೇಸ್ಗೆ ಪ್ಯಾರಲಲ್ ಆಗಿ ಆಬ್ಜೆಕ್ಟ್ ಇದ್ದಾಗ ಹೆಂಗೆ FBD ಬರೆಯೋದು ಅಂತ ಗೊತ್ತಾಗಿದೆ. ಈಗ ಆಬ್ಜೆಕ್ಟನ್ನು ಎಷ್ಟು ಆ್ಯಂಗಲಲ್ಲಿ ಪ್ಲೇಸ್ ಮಾಡಬೇಕಾಗಿದೆ. ಇದು ಆ್ಯಂಗಲ್ ಥೀಟಾ. ಈಗ ಇದು ಬಾಡಿ ಎಷ್ಟು ಆ್ಯಂಗಲಲ್ಲಿ ಪ್ಲೇಸ್ ಮಾಡಿದ್ವಿ, ಆಫ್ ಮಾಸ್ m, ಆ್ಯಂಡ್ ದಿಸ್ ಈಸ್ ಯುವರ್ F1 and this is your F2. ಈಗ FBD ಬರ್ಕೊಳ್ಳೋದು ಹೇಗೆ? ವೆರಿ ಸಿಂಪಲ್. ನಿಮ್ಗೆ ಗೊತ್ತಿರೋ ಫೋರ್ಸನ್ನು ಫಸ್ಟ್ ಬರ್ಬಿಡಿ. ಬಾಡಿನ ಹಿಂಗೆ ಪ್ಲೇಸ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಯಾವ ಫೋರ್ಸ್ ಇರುತ್ತೆ? ವೆರಿ ಸಿಂಪಲ್, ನಾರ್ಮಲ್ ಫೋರ್ಸ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾರ್ಮಲ್ ಫೋರ್ಸ್ ಇರುತ್ತೆ. ನಾರ್ಮಲ್ ಫೋರ್ಸ್ ಬರ್ಬಿಡಿ. Clear? Next, downward force. There is obviously there is a force. That is downward force. Downward force ನೋಡಿ ಹಿಂಗಿದೆ. ಅದು ಅಂದರೆ ಡಯಾಗ್ರಾಮ್ ಅಲ್ಲಿ ಬರಿಬೇಕಲ್ಲ ಅಂತ ಹಿಂಗೆ ಬರಿತಾ ಇದ್ವಿ. ಅದನ್ನ mg ಅಂತ ಬರ್ಕೊಂಡಿದ್ದೀನಿ. ಡೌನ್ವರ್ಡ್ ಡೈರೆಕ್ಷನ್ಗೆ ನೋಡಿ, ದಿಸ್ ಈಸ್ ಯುವರ್ ಥೀಟಾ. ಇದು ಥೀಟಾ ಆದರೆ ಇದು mg cos theta ಆಗುತ್ತೆ. mg cos theta. ಇದು mg cos theta ಆದರೆ ಇದು mg sin theta ಆಯಿತು. ಕ್ಲಿಯರ್? ನೆಕ್ಸ್ಟ್ F1. mg ಅಷ್ಟೇ. mgನೂ ಈ ಡೈರೆಕ್ಷನಲ್ಲಿ ರಿಸಲ್ಟೆಂಟ್ ಫೋರ್ಸ್ ಇಲ್ಲ, ಅದು ಕಾಂಪೋನೆಂಟ್ಸ್ ಅಲ್ಲಿ ರಿಸಲ್ಟೆಂಟ್ ಫೋರ್ಸ್ ಇದೆ. ಹಾಗಾಗಿ ಆ ಕಾಂಪೋನೆಂಟ್ಸ್ ಅನ್ನ ರಿಸಾಲ್ವ್ ಮಾಡಿ. ಸೇಮ್ F1 ರಿಸಾಲ್ವ್ ಮಾಡೋಣ. ರಿಸಾಲ್ವ್ ಮಾಡಿದ್ರೆ ಇದು x F1, ಇದು ಥೀಟಾ F1 cos theta, ಇದು F1 sin theta as well as ಇದು ಥೀಟಾ ಆದರೆ ಇದೇನಾಗುತ್ತೆ F2 cos theta ಆಗುತ್ತೆ. ಇದು F2 sin theta. ಕ್ಲಿಯರ್? ನಮಗೆ ಗೊತ್ತಿದೆ ರೈಟ್ ಹ್ಯಾಂಡ್ ಸೈಡ್ ಫೋರ್ಸ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಫೋರ್ಸ್. ರೈಟ್ ಹ್ಯಾಂಡ್ ಸೈಡ್ ಫೋರ್ಸ್ ಏನಿದೆ F1 cos theta
is equal to left hand side force ಏನಿದೆ F2 cos theta ಇದೆ, and similarly upward force is equal to downward force. upward force ಇದೆ ಏನಿದೆ n plus F1 sin theta ಇದೆ, n plus F1 sin theta is equal to downward force ಏನಿದೆ F2 sin theta plus mg cos theta ಏನಿದೆ F2 sin theta plus mg cos theta. This is very important. ಇದು ಸಾಲ್ವ್ ಮಾಡಿ ಗೊತ್ತಾಯ್ತಾ? ಕ್ಲಿಯರ್? ನಿಮಗೆ ಎಕ್ಸಾಮ್ಸ್ ಅಲ್ಲಿ ಈ ತರ ಕ್ವೆಶ್ಚನ್ಸ್ ಅಪಿಯರ್ ಆಗ್ಬೋದು. ಕ್ವೆಶ್ಚನ್ ಓದೋಣ ಫಸ್ಟ್. A horizontal force F acting on a block of mass m on an inclined plane, inclined at an angle theta. theta ಅಷ್ಟು ಆಂಗಲ್ ಅಲ್ಲಿ ಇನ್ಕ್ಲೈನ್ಡ್ ಆಗಿರೋ ಒಂದು ಪ್ಲೇನ್ ಮೇಲೆ ಒಂದು ಬಾಡಿ ಇದೆ. ಆ ಬಾಡಿ ಮೇಲೆ, ಆ ಬಾಡಿಗೆ ಮಾಸ್ m ಅಷ್ಟಿದೆ, ಆ ಬಾಡಿ ಮೇಲೆ ಹಾರಿಜಾಂಟಲ್ ಫೋರ್ಸ್ F ಆಕ್ಟ್ ಮಾಡ್ತಾ ಇದೆ. ಹಂಗಂದ್ರೆ ನಾರ್ಮಲ್ ರಿಯಾಕ್ಷನ್ ಏನಿರುತ್ತೆ ಅಂತ ಕೇಳಿದ್ರೆ, ವಾಟ್ ಈಸ್ ದಿ ನಾರ್ಮಲ್ ರಿಯಾಕ್ಷನ್ ಎನ್ ಆನ್ ದಿ ಬ್ಲಾಕ್ ಅಂತ ಕೇಳಿದ್ರೆ, ನಿಮ್ಮ ಆಪ್ಷನ್ಸ್ ಏನಿದೆ mg sin theta plus f cos theta, mg cos theta minus f sin theta, mg sin theta minus f cos theta, mg cos theta plus f sin theta. ನಿಮಗೆ ಮೊದಲೇ ಹೇಳಿದ್ದೀನಿ, ಇದು ಎಲಿಮಿನೇಷನ್ ಮೆಥಡ್. ಎಲಿಮಿನೇಟ್ ಮಾಡ್ಕೊಳ್ಬೇಕು. ಯಾವ ಎರಡು ಆಪ್ಷನ್ಸ್ಗಳು ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಅಂದರೆ mg ಜೊತೆಗೆ sin theta ಬರಲ್ಲ, ಇದನ್ನ ನೆನಪಲ್ಲಿ ಇಟ್ಕೋಬೇಕು. ವೆರಿ ಸಿಂಪಲ್, ಇದು ಟ್ರಿಕ್. mg sin theta ಬರಲ್ಲ, ಸೈನ್ ಕಾಂಪೊನೆಂಟ್ mg ಜೊತೆಗೆ ಸೈನ್ ಕಾಂಪೊನೆಂಟ್ ಬರಲ್ಲ, ಹಂಗಾಗಿ ಈ ಆಪ್ಷನ್ ಅಲ್ವೇ ಅಲ್ಲ. ದಿಸ್ ಇಸ್ ಯುವರ್ ರಾಂಗ್ ಆಪ್ಷನ್. ಇನ್ನೆಲ್ಲಾದ್ರೂ sin theta ಇದೆಯಾ ನೋಡಿ, mg sin theta ಇಲ್ಲೂ ಇದೆ, ಹಂಗಾಗಿ ಈ ಆಪ್ಷನ್ ಕೂಡ ಅಲ್ವೇ ಅಲ್ಲ. ಅದಾದ್ಮೇಲೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇದೆ ಕರೆಕ್ಟ್. ಇದು ಎಲಿಮಿನೇಷನ್ ಮೆಥಡ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಕ್ಟ್ಲಿ ಇರುತ್ತೆ, ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಇರುತ್ತೆ ಎಬ್ಸಲ್ಯೂಟ್ಲಿ. ಈಗ ಎಫ್ ಬಿ ಡಿ ಬರ್ಬಿಡಿ. ಎಫ್ ಬಿ ಡಿ ಬರೆಯೋದಕ್ಕೇನು, ನೀವು ಎಕ್ಸಾಕ್ಟ್ಲಿ ಫಸ್ಟ್ ಬರೀಬೇಕಾಗಿರೋದೇನು, ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಯಾವ ರಿಯಾಕ್ಷನ್ಸ್ ನಡೀತಾ ಇರುತ್ತೆ, ನಾರ್ಮಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ರೈಟ್, ಪರ್ಪೆಂಡಿಕ್ಯುಲರ್ ಆಗಿ ನಾರ್ಮಲ್ ರಿಯಾಕ್ಷನ್ ನಡೀತಾ ಇರುತ್ತೆ. ದಿಸ್ ಇಸ್ ಯುವರ್ ಎನ್. ಅವ್ರು ಕೇಳಿರೋ ನಿಮಗೆ ಎನ್ ಎಷ್ಟಿದೆ ಅಂತ. ಕ್ಲಿಯರ್? ಅಲ್ಲಿಗೆ ಇದು ಎಂ ಜಿ, ದಿಸ್ ಇಸ್ ಯುವರ್ ಎಂ ಜಿ. ಇಲ್ಲಿಂದ ಬರ್ಕೊಳ್ಳಿ. ಅವರು ಎನ್ ನಾರ್ಮಲ್ ಆಗಿ ಕೇಳಿರೋದ್ರಿಂದ ಇಲ್ಲಿಂದ ಬರ್ಕೊಂಡ್ರೆ ನಿಮಗೆ ಎನ್ ಎಷ್ಟಿದೆ ಅಂತ ಕ್ಲಿಯರ್ ಆಗೋದಾಗುತ್ತೆ. ಎಂ ಜಿ ಎಂ, ದಿಸ್ ಇಸ್ ಯುವರ್ ಥೀಟಾ, ಅಲ್ಲಿಗೆ ಎಂ ಜಿ ಕಾಸ್ ಥೀಟಾ. ಕ್ಲಿಯರ್? ಅದು ಎಂ ಜಿ ಕಾಸ್ ಥೀಟಾ ಆದರೆ ಇದೇನಾಗಿರುತ್ತೆ, ಇದು ಎಂ ಜಿ ಸೈನ್ ಥೀಟಾ. ಅಂಡ್ ಇದು ಎಫ್ ಎರಡು ಕಾಂಪೊನೆಂಟ್ ಆಗಿ ರಿಸಾಲ್ವ್ ಆಗಿದೆ. ಅಂದಮೇಲೆ ಇದು ಥೀಟಾ ಆಯಿತು. ಥೀಟಾ ಆದರೆ ಇದೇನಾಗುತ್ತೆ, ಎಫ್ ಕಾಸ್ ಥೀಟಾ ಆಯಿತು. ಅಂದಮೇಲೆ ಇದು ಇನ್ನೊಂದು ಕಾಂಪೊನೆಂಟ್ ಅಂದರೆ ಇದು ಎಫ್ ಸೈನ್ ಥೀಟಾ. ಅಲ್ಲಿಗೆ ಅಪ್ವರ್ಡ್ ಅವ್ರು ಕೇಳಿರೋದೇನು, ಎನ್ ತಾನೇ ಕೇಳಿರೋದು. ಅಲ್ಲಿಗೆ ಅಪ್ವರ್ಡ್ ಫೋರ್ಸ್ is equal to downward force. upward force ಏನಿದೆ, only n is there, ಬರೀ n ಮಾತ್ರ ಇದೆ. n is equal to ಏನು, f sin theta plus mg cos theta ಅಥವಾ mg cos theta plus f sin theta. ವೆರಿ ಸಿಂಪಲ್. ಅಲ್ಲಿಗೆ ಇವೆರಡರಲ್ಲಿ ಯಾವುದಾದ್ರು ಒಂದು ಮೈನಸ್ ಇಲ್ಲ, ಬರಲ್ಲ. ಅಲ್ಲಿಗೆ ಪ್ಲಸ್ mg cos theta plus f sin theta is your right answer. ಈ ಥರ ಕ್ವಶನ್ಸ್ ಅಪಿಯರ್ ಆಗ್ಬೋದು. An object is kept on a smooth inclined plane of 1 unit in L ಅಷ್ಟು length. The horizontal acceleration to be imparted to the inclined plane
so that the object is stationary relative to the inclined plane ಅಂತ ಕೇಳಿದ್ದಾರೆ. ಅಂದ್ರೆ ನೋಡಿ ಕೇಳ್ಬಿಟ್ಟು ಆಪ್ಷನ್ ಏನಿದೆ ಫಸ್ಟ್ ಓದ್ಕೊಳ್ಳೋಣ. g square root of x square minus 1, this is your first option, and second option is g divided by square root of x square minus 1, and third option is g into l square minus 1, and finally fourth option is g divided by l square minus 1. This is your four options. ಓಕೆ, ಅವ್ರು ಕೇಳಿರೋದೇನು, ಒಂದು ಇನ್ಕ್ಲೈನ್ಡ್ ಪ್ಲೇನ್ ಇದೆ, ಆ ಇನ್ಕ್ಲೈನ್ಡ್ ಪ್ಲೇನ್ ಅಂದ ತಕ್ಷಣ ಎಷ್ಟು ಆಂಗಲ್ ಟೀಟಾ ಹಾಕೋಣ. ಆ ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ಒಂದು ಆಬ್ಜೆಕ್ಟು ಸ್ಟೇಷನರಿಯಲ್ಲಿದೆ, ಇದು ಇನ್ಕ್ಲೈನ್ಡ್ಗೆ ರಿಲೇಟಿವ್ ಆಗಿ ಸ್ಟೇಷನರಿಯಲ್ಲಿ ಇರಬೇಕಂದ್ರೆ acceleration m into d, ಅಂದ್ರೆ m into d is nothing but acceleration imparted on an inclined plane on the body ಎಷ್ಟಿದೆ, relative to inclined plane on the body acceleration ಎಷ್ಟಿದೆ ಅಂತ ಕೇಳಿದ್ದಾರೆ. ಕ್ಲಿಯರ್? FBD ಬನ್ನಿ, ಎಕ್ಸಾಕ್ಟ್ಲಿ ಇದಕ್ಕೆ ನಾರ್ಮಲ್ ಆಗಿ ಯಾವ್ದಿರುತ್ತೆ, ನಾರ್ಮಲ್ ರಿಯಾಕ್ಷನ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ ನಾರ್ಮಲ್ ರಿಯಾಕ್ಷನ್ ಬರೀರಿ. ಅದಾದ್ಮೇಲೆ m into ಗೆ ಇದು ಟೀಟಾ ಆದರೆ m into g ಜೊತೆ ಯಾವ್ದು ಇರುತ್ತೆ, ಎಕ್ಸಾಕ್ಟ್ ಇರಲೇಬೇಕು, ಕಾಸ್ ಥೀಟಾ ಇರಲೇಬೇಕು. ಅಲ್ಲಿಗೆ mg ಕಾಸ್ ಥೀಟಾ. mg ಕಾಸ್ ಥೀಟಾ ಆದರೆ ಇದು ಏನಾಗಿರುತ್ತೆ, ಈ ಕಾಂಪೊನೆಂಟು mg ಸೈನ್ ಥೀಟಾ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ m into a ಅಲ್ಲಿ ಎರಡು ಕಾಂಪೊನೆಂಟ್ ಇದೆ, ಒಂದು ಇದು ಥೀಟಾ ಆದರೆ ಇದೇನಾಗಿರುತ್ತೆ m into a ಕಾಸ್ ಥೀಟಾ ಆಯಿತು, ಆ್ಯಂಡ್ ಇದೇನಾಗಿರುತ್ತೆ m into a ಸೈನ್ ಥೀಟಾ. ಕ್ಲಿಯರ್? ಈಗ ಅವರು ಕೇಳಿರೋದೇನೆಂದರೆ m into a ಅಂದರೆ ಆಕ್ಸಿಲರೇಷನ್ ಇಂಪಾರ್ಟೆಂಟ್ ಆನ್ ದ ಬ್ಲಾಕ್ ರಿಲೇಟಿವ್ ಟು ಇನ್ಕ್ಲೈನ್ ಪ್ಲೇನ್ ಎಷ್ಟಿದೆ ಅಂತ ಕೇಳಿದ್ರೆ, ಅಂದರೆ ಎ ಕೇಳಿದ್ದಾರೆ. ಅಂದರೆ ಈಗ ಬಾಡಿ ರೆಸ್ಟಲ್ಲಿ, ಇನ್ಕ್ಲೈನ್ ಪ್ಲೇನಲ್ಲಿ ರೆಸ್ಟಲ್ಲಿ ಇರಬೇಕು ಅಂದರೆ ದೀಸ್ ಟೂ ಫೋರ್ಸಸ್ ಮಸ್ಟ್ ಬಿ ಬ್ಯಾಲೆನ್ಸ್. ಇವೆರಡು ಫೋರ್ಸ್ ಏನಾಗಿರಲೇಬೇಕು, ಬ್ಯಾಲೆನ್ಸ್ ಆಗಿರಬೇಕು. ಅವಾಗ ಮಾತ್ರ ಇನ್ಕ್ಲೈನ್ ಪ್ಲೇನ್ ಮೇಲೆ ಆಬ್ಜೆಕ್ಟು ರೆಸ್ಟಲ್ಲಿ ಇರುತ್ತೆ. ಕ್ಲಿಯರ್? ಅಂದರೆ ರೈಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಆರ್ ಇಸ್ ಈಕ್ವಲ್ ಟು ಎಲ್ ರೈಟ್. ಆರ್ ಎಷ್ಟಿದೆ, m into a ಕಾಸ್ ಥೀಟಾ ಇದೆ, ದಟ್ಸ್ ಇಸ್ ಈಕ್ವಲ್ ಟು mg ಸೈನ್ ಥೀಟಾ ಇದೆ, mg ಸೈನ್ ಥೀಟಾ. ಕ್ಲಿಯರ್? ಅದಕ್ಕೆ m into m ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ಬರೀ ನಮ್ಗೆ ಬೇಕಾಗಿರೋದು ಆಕ್ಸಿಲರೇಷನ್ ಆಗಿರೋದ್ರಿಂದ a ಇಸ್ ಈಕ್ವಲ್ ಟು g ಅಲ್ಲೇ ಬರ್ತಿದ್ದೀನಿ, ಸೈನ್ ಥೀಟಾ divided by cos theta. Sin theta by cos theta is nothing but a is equal to g tan theta. Clear? और ये ಹೇಳಿರೋದೇನು, 1 ಯೂನಿಟ್ ಅಲ್ಲಿ ಎಲ್ಲಷ್ಟು ಲೆಂತ್ ಇರೋ ಬ್ಲಾಕ್ ಅಂತ ಹೇಳಿದ್ರೆ ಪೈಥಾಗರಸ್ ದಿಸ್ ಇಸ್ ಯುವರ್ ಟ್ರಯಾಂಗಲ್ ಥೀಟಾ ಅಂಡ್ ದಿಸ್ ಇಸ್ ಯುವರ್ ರೈಟ್ ಆಂಗಲ್. ಅಂದಮೇಲೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ l ಸ್ಕ್ವೇರ್ ಮೈನಸ್ 1 ಬರುತ್ತೆ, l ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಬರುತ್ತೆ, 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1. ಕ್ಲಿಯರ್? ಅಲ್ಲಿಗೆ ಇದು ಎಲ್ಲ ಸೈಡ್ ಆಗುತ್ತೆ, ಅಪೋಸಿಟ್ ಸೈಡ್ ಆಯಿತು, ಇದೆಂತ ಸೈಡ್ ಆಗುತ್ತೆ, ಅಡ್ಜಸೆಂಟ್ ಸೈಡ್ ಆಯಿತು. ಅಲ್ಲಿಗೆ tan θ ಇಸ್ ನಥಿಂಗ್ ಬಟ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಅಲ್ಲಿಗೆ a ಇಸ್ ಈಕ್ವಲ್ ಟು g, ಅಪೋಸಿಟ್ ಸೈಡ್ ಅಂದರೆ 1 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್ l ಸ್ಕ್ವೇರ್ ಮೈನಸ್ 1 or a is equal to g divided by square root of l square minus 1. This is your right answer. Yes, option ನೋಡಿ, g divided by square root of l square minus 1. Option B is your right answer. Clear?